ಸೊ ರಾಯರ ದರ್ಶನವನ್ನು ಪಡೆದುಕೊಂಡ ನಂತರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಗಾಣದಾಳ ಅಂತ ಒಂದು ಪ್ಲೇಸಲ್ಲಿ ಲೊಕೇಟ್ ಆಗಿರುತ್ತೆ. ಸೊ ಈಗ ನೀವು ಹೋಗಬೇಕಾದ್ರೆ ಈ ಥರದ ಒಂದು ತುಂಗಭದ್ರಾ ಸೇತುವೆ ಸಿಗುತ್ತೆ. ಕಂಪ್ಲೀಟ್ಲಿ ಸ್ಟೀಲ್ ಬ್ರಿಡ್ಜ್ ಆಗಿರುತ್ತೆ. ಭಾಳ ಚೆನ್ನಾಗಿ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಸೊ ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರೌಂಡ್ 15-20 ಕಿಲೋಮೀಟರ್ಸ್ ಇರಬೇಕಷ್ಟೇ ಅನಿಸುತ್ತೆ. ಮಂತ್ರಾಲಯದಿಂದ ಸೀಟ್ ಆಟೋಗಳು ಕೂಡ ಇಲ್ಲಿಗೆ ಬರ್ತವೆ. ಸೊ 150 ರೂಪೀಸ್ ಕೊಟ್ಬಿಟ್ರೆ ಅವರು ಪ್ಯಾಕೇಜ್ ಥರ ರಾಯರ ಮನೆ, ಬಿಚ್ಚಾಲಿ, ಹಾಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಈ ಥರದ ಹಲವಾರು ಪ್ಲೇಸಸ್ಗಳನ್ನ ತೋರಿಸ್ಕೊಂಬಂದ್ಬಿಟ್ಟು ನಿಮಗೆ ವಾಪಸ್ ಮಂತ್ರಾಲಯಕ್ಕೆ ಬಿಡ್ತಾರೆ. ರಾಯರು ಸುಮಾರು 12 ವರ್ಷಗಳ ಕಾಲ ತಪಸ್ಸು ಮಾಡಿರ್ತಕ್ಕಂತಹ ಜಾಗ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಬಂಡೆಗಳಿದೆ, ಅದರೊಳಗೆ ರಾಯರು ತಪಸ್ಸು ಮಾಡಿರ್ತಕ್ಕಂತಹ ಜಾಗ. ಇಲ್ಲಿ ರಾಯರ ತಪಸ್ಸಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಬಿಟ್ಟು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಲು ಸೂಚಿಸ್ತಾರೆ. ಸೊ ಈ ಪಂಚಮುಖಿ ಆಂಜನೇಯ ಅವತಾರದಲ್ಲಿ ಹನುಮಾನ್, ಹಯಗ್ರೀವ, ಗರುಡ, ನರಸಿಂಹ ಮತ್ತು ವರಾಹ ಈ 5 ದೇವಾನುದೇವತೆಗಳು ಈ ಒಂದು ಆಂಜನೇಯ ಸ್ವಾಮಿಯ ರೂಪದಲ್ಲಿ ಬಂದ್ಬಿಟ್ಟು ರಾಯರಿಗೆ ದರ್ಶನವನ್ನು ಕೊಡ್ತಾರೆ. ಆ್ಯಕ್ಚುಲಿ ಈ ಬಂಡೆಯ ಮೇಲೆ ಇದೆ ದೇವಸ್ಥಾನ. ಸೊ ಅಲ್ಲಿ ನಿಮಗೆ ರಾಯರಿಗೆ ಎಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿದ್ದಾರಲ್ಲ ಆ ಜಾಗದಲ್ಲಿ ಪೂಜೆಯನ್ನು ಮಾಡ್ತಾರೆ. ಸೊ ಯೂಶ್ವಲಿ ಸಮ್ಮರ್ ಹಾಲಿಡೇಸ್ ಎಲ್ಲ ಹಾಗಾಗ್ಬಿಟ್ಟು ರಶ್ಶು ಜಾಸ್ತಿ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬಿಸಿಲು ಕೂಡ ಜಾಸ್ತಿ ಇತ್ತು. ಸೊ ಇಲ್ಲಿ ನೀವು ಈ ದರ್ಶನದ ಕ್ಯೂವಲ್ಲಿ ಸೇರಿಕೊಂಡು ಫ್ರೀ ದರ್ಶನವನ್ನು ಪಡ್ಕೋಬೋದು, ಅಥವಾ ಇನ್ನೊಂದು ಕಡೆಯಿಂದ 100 ರೂಪೀಸ್ ಪೇ ಮಾಡಿದ್ರೆ VIP ದರ್ಶನಕ್ಕೆ ಬಿಡ್ತಾರೆ. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲಿ ಆಂಜನೇಯ ಸ್ವಾಮಿಯ ಪಾದೋದಕಗಳು ಇವೆಲ್ಲವೂ ನಿಮಗಿಲ್ಲಿ ನೋಡಬಹುದು. ಸೊ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಇಲ್ಲೆಲ್ಲ ದರ್ಶನವನ್ನು ಪಡ್ಕೊಂಡು ನಂತರ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋದಕ್ಕೆ ನಾವು ಹೊರಟ್ವಿ. ಸೊ ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ಎಲ್ಲಿ ಪ್ರತ್ಯಕ್ಷ ಆಗಿದ್ದಾರಲ್ಲ ಆ ಜಾಗದಲ್ಲಿ ಸಿಲ್ವರ್ನ ಒಂದು ಮೂರ್ತಿಯನ್ನು ಇಟ್ಬಿಟ್ಟು ಅಲ್ಲಿ ಅದನ್ನು ನೀವು ನೋಡ್ಬೋದು ಆ್ಯಕ್ಚುಲಿ. ಸೊ ದೇವಸ್ಥಾನದ ಒಳಗಡೆಗೆ ಸಿಗುತ್ತೆ. ಸೊ ಅದಾದ ನಂತರ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ರಾಯರ ಮನೆ ಮತ್ತು ಬಿಚ್ಚಾಲಿ ಗ್ರಾಮದ ಕಡೆಗೆ ಹೊರಟ್ವಿ. ಬಟ್ ಈ ಹೋಗಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಷ್ಟು ಗಾಡಿಗಳೆಲ್ಲ ನಿಂತುಬಿಟ್ಟಿದ್ವು. ಒಂದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಎರ್ಟಿಗಾ ಮತ್ತು ಟ್ರ್ಯಾಕ್ಟರ್ ನಡುವೆ ಆಕ್ಸಿಡೆಂಟ್ ಆಗಿತ್ತು. ಬಟ್ ಎರ್ಟಿಗಾದವರೆಲ್ಲ ಸೇಫ್ ಇದ್ದರು, ಬಟ್ ಟ್ರ್ಯಾಕ್ಟರ್ ಡ್ರೈವರ್ಗೆ ಸ್ವಲ್ಪ ಇಂಜುರಿ ಆಗಿತ್ತು. ಹಾಗಾಗ್ಬಿಟ್ಟು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ರು ಅಂತ ಕೇಳ್ಪಟ್ವಿ. ನಂತರ ಇಲ್ಲಿ ಲೋಕಲೈಟ್ಸ್ ಎಲ್ಲ ಬಂದುಬಿಟ್ಟು ಬಹಳ ಹೆಲ್ಪ್ ಮಾಡಿಬಿಟ್ಟು ಟ್ರ್ಯಾಕ್ಟರ್ನೆಲ್ಲ ಕ್ಲಿಯರ್ ಮಾಡಿ, ನಂತರ ಟ್ರಾಫಿಕ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಸೊ ದಯವಿಟ್ಟು ಫ್ರೆಂಡ್ಸ್, ನೀವೇನಾದರೂ ಗಾಡಿನ ಡ್ರೈವ್ ಮಾಡ್ತಿದ್ರೆ ಸ್ವಲ್ಪ ನಿಧಾನವಾಗಿ ಓಡಿಸಿ, ಮತ್ತು ಓವರ್ಟೇಕ್ ಎಲ್ಲ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಮಾಡಿ. ರಾಯರಿದ್ದಾರೆ, ದಯವಿಟ್ಟು ಈ ಥರದ ಹರಿಬರಿಯಲ್ಲಿ ಈ ಥರ ಒಂದು 10 ನಿಮಿಷ ಜಲ್ದಿ ಹೋಗೋದಕ್ಕೆ ಅಂದ್ಬಿಟ್ಟು ಈ ಥರ ಎಲ್ಲ ಅವಸರ ಮಾಡ್ಕೊಂಡು ಹೋದಾಗ ಈ ಥರದ ಅವಘಡಗಳು ಸಂಭವಿಸ್ತವೆ. ಪಾಪ ಟ್ರ್ಯಾಕ್ಟರ್ದು ತಪ್ಪೇ ಇಲ್ಲ ಆ್ಯಕ್ಚುಲಿ. ಆದರೂ ಏನು ಮಾಡ್ತೀರಾ, ಎರ್ಟಿಗಾದವರ ಫಾಲ್ಟಿಂದ ಆಗಿಬಿಟ್ಟು ಟ್ರ್ಯಾಕ್ಟರ್ ಅವರಿಗೆ ಪೆಟ್ಟು ಕೂಡ ಆಗೋಗ್ಬಿಟ್ಟಿತ್ತು. ಸೊ ದಯವಿಟ್ಟು ಗಾಡಿನ ಸೇಫಾಗಿ ಡ್ರೈವ್ ಮಾಡಿ.